ಹಲವೆಡೆ ಆಲಿಕಲ್ಲು ಸಹಿತ ಗಾಳಿ ಮಳೆಯಾಗಿದೆ. ಇನ್ನು ಹಲವಾರು ಮನೆಗಳಿಗೆ ಹಾನಿಯಾಗಿದೆ. ಚಿಕ್ಕೋಡಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಥಣಿ ತಾಲೂಕಿನ ಪೂರ್ವ ಭಾಗದ ಗ್ರಾಮಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿರುವಂಥದ್ದು. ಇನ್ನು ಯಲಹಡಗಿ, ಅಡಹಳ್ಳಿ, ಕೋಹಳ್ಳಿ, ಐಗಳಿ ಸೇರಿದಂತೆ ಹಲವೆಡೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿರುವಂಥದ್ದು. ಗಾಳಿ ಮಳೆಗೆ ರೈತರ ಅಪಾರ ಪ್ರಮಾಣದ ದ್ರಾಕ್ಷಿ ಬೆಳೆ ಹಾನಿಯಾಗಿದೆ. ಇನ್ನು ಅಪಾರ ಪ್ರಮಾಣದ ದ್ರಾಕ್ಷಿ ಬೆಳೆ ಮಹಾಮಳೆಗೆ ಹಾನಿಯಾಗಿರುವಂಥದ್ದು. ಇನ್ನು ಮಂಗಳವಾರ ಸುರಿದಂತಹ ಗಾಳಿ ಮಳೆಯ ರಭಸಕ್ಕೆ ಮನೆಗಳ ಮೇಲ್ಛಾವಣಿ ಸಹ ನೆಲಸಮವಾಗಿರುವಂಥದ್ದು. ಇನ್ನು ಕೋಹಳ್ಳಿ ಗ್ರಾಮದ ಗಂಗವ್ವ ಮಲ್ಲಪ್ಪ ತಳವಾರ ಅವರಿಗೆ ಸೇರಿದ ಮನೆ ಇದಾಗಿತ್ತು. ಇನ್ನು ಆ ಮನೆಯ ಮೇಲ್ಛಾವಣಿ ಸಹ ನೆಲಸಮವಾಗಿದೆ. ಹಾರಿ ಹೋದ ಮನೆಗಳ ಮೇಲ್ಛಾವಣಿ ವಸ್ತುಗಳು ಸೇರಿ ಆಹಾರ ಧಾನ್ಯ ಸಹ ನಾಶವಾಗಿದೆ. ಇನ್ನು ಮೇಲ್ಛಾವಣಿ ಹಾರಿ ಹೋಗಿರುವುದಕ್ಕೆ ಮನೆಗಳಲ್ಲಿರುವ ವಸ್ತುಗಳು ಸೇರಿ ಆಹಾರ ಧಾನ್ಯಗಳೆಲ್ಲ ನಾಶವಾಗಿದೆ. ಇನ್ನು ಗಾಳಿ ಮಳೆಗೆ ಹಾರಿ ಹೋದ ಹಲವು ಮನೆಗಳ ಮೇಲ್ಛಾವಣಿಯಿಂದ ಬಹಳ ಅಪಾರ ನಷ್ಟ ಉಂಟಾಗಿದೆ. ರೈತರ ದ್ರಾಕ್ಷಿ ಬೆಳೆಗೆ ಆಸರಿಯಾಗಿದ್ದ ಕಂಬಗಳು ಸಹ ನೆಲಸಮವಾಗಿದೆ. ಒಂದು ಕಡೆ ದ್ರಾಕ್ಷಿ ಬೆಳೆ ಹಾನಿಯಾಗಿರುವಂಥದ್ದು, ಇನ್ನೊಂದು ಕಡೆ ಮನೆಗಳ ಮೇಲ್ಛಾವಣಿ ಸಹ ಹಾರಿ ಹೋಗಿ ಇಡೀ ಮನೆಯಲ್ಲಿರುವಂತಹ ವಸ್ತುಗಳು ಹಾಗೆ ಆಹಾರ ಧಾನ್ಯ ಸಹ ನಾಶವಾಗಿರುವಂಥದ್ದು. ಈ ಒಂದು ಘಟನೆ ಅಥಣಿ ತಾಲೂಕಿನ ಪೂರ್ವ ಭಾಗದ ಗ್ರಾಮಗಳಲ್ಲಿ ಉಂಟಾಗಿರುವಂಥದ್ದು. ಇನ್ನು ಗಾಳಿ ಮಳೆಗೆ ರೈತರ ಅಪಾರ ಪ್ರಮಾಣದ ವಸ್ತುಗಳು ನಾಶವಾಗಿದೆ. ಹಲವೆಡೆ ಆಲಿಕಲ್ಲು ಸಹಿತ ಗಾಳಿ ಮಳೆಯಾಗಿದೆ. ಇನ್ನು ಹಲವಾರು ಮನೆಗಳಿಗೆ ಹಾನಿಯಾಗಿದೆ. ಅಥಣಿ ತಾಲೂಕಿನ ಪೂರ್ವ ಭಾಗದ ಗ್ರಾಮಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿರುವಂಥದ್ದು. ಹಲವೆಡೆ ಆಲಿಕಲ್ಲು ಸಹಿತ ಗಾಳಿ ಮಳೆಯಾಗಿದೆ. ಇನ್ನು ಹಲವಾರು ಮನೆಗಳಿಗೆ ಹಾನಿಯಾಗಿದೆ. ಅಥಣಿ ತಾಲೂಕಿನ ಪೂರ್ವ ಭಾಗದ ಗ್ರಾಮಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿರುವಂಥದ್ದು. ಇನ್ನು ಯಲಹಡಗಿ, ಅಡಹಳ್ಳಿ, ಕೋಹಳ್ಳಿ, ಐಗಳಿ ಸೇರಿದಂತೆ ಹಲವೆಡೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿರುವಂಥದ್ದು. ಗಾಳಿ ಮಳೆಗೆ ರೈತರ ಅಪಾರ ಪ್ರಮಾಣದ ದ್ರಾಕ್ಷಿ ಬೆಳೆ ಹಾನಿಯಾಗಿದೆ. ಇನ್ನು ಅಪಾರ ಪ್ರಮಾಣದ ದ್ರಾಕ್ಷಿ ಬೆಳೆ ಮಹಾಮಳೆಗೆ ಹಾನಿಯಾಗಿರುವಂಥದ್ದು. ಇನ್ನು ಮಂಗಳವಾರ ಸುರಿದಂತಹ ಗಾಳಿ ಮಳೆಯ ರಭಸಕ್ಕೆ ಮನೆಗಳ ಮೇಲ್ಛಾವಣಿ ಸಹ ನೆಲಸಮವಾಗಿರುವಂಥದ್ದು. ಇನ್ನು ಕೋಹಳ್ಳಿ ಗ್ರಾಮದ ಗಂಗವ್ವ ಮಲ್ಲಪ್ಪ ತಳವಾರ ಅವರಿಗೆ ಸೇರಿದ ಮನೆ ಇದಾಗಿತ್ತು. ಇನ್ನು ಆ ಮನೆಯ ಮೇಲ್ಛಾವಣಿ ಸಹ ನೆಲಸಮವಾಗಿದೆ. ಹಾರಿ ಹೋದ ಮನೆಗಳ ಮೇಲ್ಛಾವಣಿ ವಸ್ತುಗಳು ಸೇರಿ ಆಹಾರ ಧಾನ್ಯ ಸಹ ನಾಶವಾಗಿದೆ. ಇನ್ನು ಮೇಲ್ಛಾವಣಿ ಹಾರಿ ಹೋಗಿರುವುದಕ್ಕೆ ಮನೆಗಳಲ್ಲಿರುವ ವಸ್ತುಗಳು ಸೇರಿ ಆಹಾರ ಧಾನ್ಯಗಳೆಲ್ಲ ನಾಶವಾಗಿದೆ. ಇನ್ನು ಗಾಳಿ ಮಳೆಗೆ ಹಾರಿ ಹೋದ ಹಲವು ಮನೆಗಳ ಮೇಲ್ಛಾವಣಿಯಿಂದ ಬಹಳ ಅಪಾರ ನಷ್ಟ ಉಂಟಾಗಿದೆ. ರೈತರ ದ್ರಾಕ್ಷಿ ಬೆಳೆಗೆ ಆಸರಿಯಾಗಿದ್ದ ಕಂಬಗಳು ಸಹ ನೆಲಸಮವಾಗಿದೆ. ಒಂದು ಕಡೆ ದ್ರಾಕ್ಷಿ ಬೆಳೆ ಹಾನಿಯಾಗಿರುವಂಥದ್ದು, ಇನ್ನೊಂದು ಕಡೆ ಮನೆಗಳ ಮೇಲ್ಛಾವಣಿ ಸಹ ಹಾರಿ ಹೋಗಿ ಇಡೀ ಮನೆಯಲ್ಲಿರುವಂತಹ ವಸ್ತುಗಳು ಹಾಗೆ ಆಹಾರ ಧಾನ್ಯ ಸಹ ನಾಶವಾಗಿರುವಂಥದ್ದು. ಈ ಒಂದು ಘಟನೆ ಅಥಣಿ ತಾಲೂಕಿನ ಪೂರ್ವ ಭಾಗದ ಗ್ರಾಮಗಳಲ್ಲಿ ಉಂಟಾಗಿರುವಂಥದ್ದು. ಇನ್ನು ಗಾಳಿ ಮಳೆಗೆ ರೈತರ ಅಪಾರ ಪ್ರಮಾಣದ ವಸ್ತುಗಳು ನಾಶವಾಗಿದೆ.
ಮತ್ತೇನು ಮನೆ ಐತೆ ನೋಡ್ರಿ. ಈಗ ಒಟ್ಟು ಈಗ ಅಡಿಗೆ ಮಾಡಕ್ಕೆ ಇದನ್ನ ಮಾಡ್ಕೊಳಕ್ಕೆ ಏನು ಇಲ್ರಿ ಏನು ಮ್ಯಾಗ ತೊಟ್ಟು ಹಚ್ಕೊಂಡು ಕುಂಡ್ರದಾಗೈತೆ ನೋಡ್ರಿ ಒಟ್ಟ ಐತೆ. ಭಾಳ ಗಾಳಿ ಬಿಟ್ಟಿತ್ತನ್ರಿ? ಕವರ್ ಅನ್ರಿ ಗಡ್ಕೊಳ್ ಕಿತ್ತಿದಾವ ನೋಡ್ರಿ ಅಲ್ಲಿ ಭಾಳ ಮಂದಿ ಅನ್ಸೋದಕ್ಕೆ. ಮಳೆ ಭಾರಿ ಏನು ಒಟ್ಟು ಗಿಡ ಹಿಂಗೆ ಸುತ್ತ ಹಾಕಿ ಒಟ್ಟು ಇದನ್ನೆಲ್ಲ ಈಗ ಒಂದು ಸಾಲು ದ್ರಾಕ್ಷಿ ಬಿದ್ದಾವ್ರಿ, ಹಾನಿ ಭಾಳ ಐತ್ರಿ. ಎಲ್ಲ ಕಡ್ಡಿ ಮುರಿದವ್ರಿ, ಕಲ್ಲೆಲ್ಲ ಮುರಿದವ್ರಿ, ಮತ್ತು ತಂತಿ ಎಲ್ಲ ಹರಿದು ಎಲ್ಲ ಸತ್ಯಾನಾಶ ಆಗೈತ್ರಿ. ಈಗ ಏನು ಉಳ್ದಿಲ್ಲ ತಂತಿ ಅದ? ಏನೂ ಉಳಿದಿಲ್ಲ ರೀ. ಮತ್ತು ತಪ್ಪಲೆಲ್ಲ ಎಲ್ಲ ಇದನ್ನ ಐತ್ರಿ. 2 ಸಾಲ ಬಿದ್ದಾವ್ರಿ? ಒಂದು 7 ಸಾಲ ಬಿದ್ದಾವ್ರಿ. 7 ಸಾಲ ಬಿದ್ದಾವ್ರಿ. ಅಂತ ಒಟ್ಟು ಭಾಳ ನುಕ್ಸಾನ ಐತ್ರಿ. ಅಬ್ಬಾಸ್ ಮುಲ್ಲಾ, UK ನ್ಯೂಸ್ ಕನ್ನಡ, ಕಾಗವಾಡ.